ಹಲೋ ಸ್ನೇಹಿತರೆ, ನಿಮಗೆ ಈಗಾಗಲೇ ನಾನು ಈ ಒಂದು ನೋಟಿಫಿಕೇಶನ್ ಮೇಲೆ ನಾನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಅಂದರೆ ಪ್ರೀವಿಯಸ್ ಆಗಿ ಆಲ್ಮೋಸ್ಟ್ 20-25 ಡೇಸ್ ಆಗಿ ಬಂದಿತ್ತು. ಸೊ ಆ ನೋಟಿಫಿಕೇಶನ್ ಯಾವುದಾಗಿತ್ತಪ್ಪ ಅಂತಂದರೆ GTTC ಅಂತ ಹೇಳ್ತೀವಿ, ಗೌರ್ಮೆಂಟ್ ಟೂಲ್ ಟ್ರೈನಿಂಗ್ ಸೆಂಟರ್ ಅಂತ ಹೇಳ್ಬಿಟ್ಟು. ಈ ಒಂದು ಡಿಪಾರ್ಟ್ಮೆಂಟಲ್ಲಿ ಲೆಕ್ಚರರ್ ಪೋಸ್ಟ್ಗೂ ಹಾಗೂ ಬೇರೆ ಬೇರೆ ಥರದ ಒಂದು ಪೋಸ್ಟ್ಗಳಿಗೆ ನೋಟಿಫಿಕೇಷನ್ನ ಅಡ್ವಾನ್ಸ್ ಆಗಿ ಒಂದು ನೋಟಿಸ್ನ ಇಶ್ಯೂ ಮಾಡಿದ್ರು. ಈ ಒಂದು ಪರ್ಟಿಕ್ಯುಲರ್ ಡೇಟಲ್ಲಿ ನಾವು ಇಶ್ಯೂ ಮಾಡ್ತೀವಿ ಅಂದರೆ ಲಾಸ್ಟ್ ಮಂತ್ ಅಂದರೆ ಫೆಬ್ರವರಿ 24ಕ್ಕೆ ಅಫಿಷಿಯಲ್ ನೋಟಿಫಿಕೇಶನ್ ಬರಬೇಕಾಗಿತ್ತು. ಬಟ್ ಕಾರಣಾಂತರಗಳಿಂದ ಬರಲಿಲ್ಲ. ಇವತ್ತು ಅಂದರೆ ಏನು ನಿನ್ನೆ ಬಂದಿರೋಂಥ ನೋಟಿಫಿಕೇಶನ್ ಇದು ನೋಡಿ, 3/4/2024 ಈ ನೋಟಿಫಿಕೇಶನ್ ಬಿಡುಗಡೆ ಮಾಡಿದ್ದಾರೆ. ದಿನಾಂಕ 5/3/2024 ಪ್ರಕಟಿಸಲಾದ ಅಧಿಸೂಚನೆ ಮುಂದುವರಿಸಿದೆ ವಿವರವಾದ ಅಧಿಸೂಚನೆ. ಅಂದರೆ ಕಂಪ್ಲೀಟ್ ನೋಟಿಫಿಕೇಶನ್, ಕಂಪ್ಲೀಟ್ ಡೀಟೇಲಿನ ನೋಟಿಫಿಕೇಶನ್ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ. ಹೇಳಬೇಕಂದ್ರೆ ಇದು ಲಾಸ್ಟ್ ಮಂತ್ ಮಾರ್ಚಲ್ಲಿ 5ನೇ ತಾರೀಕು ಸುಮ್ಮನೆ ಒಂದು ನೋಟಿಸ್ ಇಶ್ಯೂ ಮಾಡಿದರು. 20ನೇ ತಾರೀಕು ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಬರುತ್ತೆ ಈ ಒಂದು ನೋಟಿಫಿಕೇಶನ್ ಮೇಲೆ ಅಂತೇಳಿ. 24ನೇ ತಾರೀಕು ಬರಲಿಲ್ಲ ಅಫಿಷಿಯಲ್ ನೋಟಿಫಿಕೇಶನ್. ಬಟ್ ಆದರೆ ನಿನ್ನೆ 3ನೇ ತಾರೀಕು ಕಂಪ್ಲೀಟ್ ಡೀಟೇಲ್ಸ್ ಇರುವಂಥ ನೋಟಿಫಿಕೇಶನ್ ಬಿಡುಗಡೆ ಮಾಡಿದ್ದಾರೆ. ಬಟ್ ನನ್ನ ಪ್ರಕಾರ ಇದು ಕಂಪ್ಲೀಟ್ ಡೀಟೇಲ್ ಇರುವಂಥ ನೋಟಿಫಿಕೇಶನ್ ಅಲ್ಲ. ಯಾಕಂದರೆ ಸಿಲೆಬಸ್ನ ಮೆನ್ಷನ್ ಮಾಡಿಲ್ಲ. ಅದಾಗಿನ ನಂತರ ಇನ್ನೊಂದು ಪಾಯಿಂಟ್ನ ಮೆನ್ಷನ್ ಮಾಡಿದ್ದಾರೆ. ಆ ಪಾಯಿಂಟ್ ಬಗ್ಗೆನೂ ಡೀಟೇಲ್ ಇದರೊಳಗೆ ಕೊಟ್ಟಿಲ್ಲ. ಸೊ ಅದರ ಸಂಬಂಧಪಟ್ಟಂಥ ವಿಚಾರನ ಅಂದರೆ ಅಥವಾ ಸಂಬಂಧಪಟ್ಟಂಥ ವಿಷಯನ ಮುಂದಿನ ದಿನಗಳಲ್ಲಿ KA ವೆಬ್ಸೈಟಲ್ಲಿ ಬಿಡುಗಡೆ ಮಾಡಬಹುದು. ಯಾಕಂದರೆ ಅದ್ರ ಗೊತ್ತೇ ಆಗ್ದಂಗೆ ನಾವು ಅಪ್ಲೈ ಮಾಡ್ಬೇಕಾ ಮಾಡಬಾರ್ದಾ ಅಂತ ಗೊತ್ತಾಗಲ್ಲ. ನೋಡೋಣ. ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟಂಥ ನೋಟಿಫಿಕೇಶನ್ ಇದು GTTC ಅಂತ ಹೇಳ್ತೀವಿ, ಗೌರ್ಮೆಂಟ್ ಟೂಲ್ ಟ್ರೈನಿಂಗ್ ಸೆಂಟರ್ದಿದು. ಸೊ ಈ ಒಂದು ನೋಟಿಫಿಕೇಷನಲ್ಲಿ ಯಾವ ಪೋಸ್ಟ್ಗೆ ಎಷ್ಟೆಷ್ಟಿತ್ತು ಅಂತ ನಮಗೆ ಲಾಸ್ಟ್ ಟೈಮ್ ನೋಟಿಸ್ನಲ್ಲಿ ಗೊತ್ತಿರಲಿಲ್ಲ. ಬಟ್ ಈಗ ನೋಟಲಾಗಿ NHKಗೆ ನಾನು ಹೈದರಾಬಾದ್ ಕರ್ನಾಟಕ ರೀಜನ್ಗೆ ಮೊತ್ತ 74 ವೇಕೆನ್ಸೀಸು, HKಗೆ 2 ವೇಕೆನ್ಸಿ ಇತ್ತು. ಆ 74 ವೇಕೆನ್ಸಿ ಯಾವ್ಯಾವ ಥರ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಂತ ನೋಡಿ. ಇಲ್ಲಿ ಯಾವ ಪೋಸ್ಟ್ಗಿದೆ ಅಂತೇಳಿ ಲೆಕ್ಚರರು ಇಂಜಿನಿಯರಿಂಗು ಇದಕ್ಕೆ 7 ವೇಕೆನ್ಸೀಸ್ ಇದೆ. ಹೇಳಬೇಕಂದ್ರೆ 7-7-4 ಎಷ್ಟಾಯಿತು ಇಲ್ಲಿ? 7-7-14 18 ವೇಕೆನ್ಸೀಸು ಏನು ಲೆಕ್ಚರರ್ ಪೋಸ್ಟು ಕಾಲ್ ಮಾಡಿದರೆ. ಇದರ ಬೇಸಿಕ್ ಪೇ ಎಷ್ಟಿದೆ? 45,300 ರೂಪಾಯಿ ಬೇಸಿಕ್ ಪೇ ಇದೆ. ನೋಡಿ, ಶೈಕ್ಷಣಿಕ ವಿದ್ಯಾರ್ಥಿ ಅಂದರೆ ಕ್ವಾಲಿಫಿಕೇಷನ್ ಏನು ಕೇಳಿದನಪ್ಪ ಅಂತಂದರೆ ಈ 7 ವೇಕೆನ್ಸೀಸ್ ಯಾವುದು? ಫಸ್ಟ್ ಕ್ಲಾಸ್ ಯಾವುದಕ್ಕೆ? ಮಾಸ್ಟರ್ ಡಿಗ್ರಿ ಅಂದರೆ ಏನು MTech ಆಗಿರಬೇಕು. ಯಾವುದರಲ್ಲಿ? ಮೆಕಾಟ್ರಾನಿಕ್ಸಲ್ಲಿ. ಫಸ್ಟ್ ಕ್ಲಾಸ್ ಯಾವುದರಲ್ಲಿ? MTech ಆಗಿರಬೇಕು. ಫಸ್ಟ್ ಕ್ಲಾಸು MTechಲ್ಲಿ ಫಸ್ಟ್ ಕ್ಲಾಸ್ ಇರಬೇಕು. ಯಾವ ಒಂದು ಡಿಪಾರ್ಟ್ಮೆಂಟು? ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಂದರೆ ECಯಲ್ಲಿ. ಇದು EC, ಇದು ಮೆಕಾಟ್ರಾನಿಕ್ಸ್. ನೆಕ್ಸ್ಟ್ ಇಲ್ಲಿ ನೋಡಿ, ಇದನ್ನು ಫಸ್ಟ್ ಕ್ಲಾಸು MTech ಕೇಳಿದ್ದಾನೆ ಫಾರ್ ಕಂಪ್ಯೂಟರ್ ಸೈನ್ಸ್ CS ಅವ್ರಿಗೆ. ಸೊ ನೋಡಿ, ಮೆಕಾಟ್ರಾನಿಕ್ಸು EC ಹಾಗೂ CS ಅವ್ರಿಗೆ ಒಳ್ಳೆ ಅವಕಾಶ ಇದೆ. ಯಾರಾದರೂ ಕಾಲೇಜಲ್ಲಿ GTTCಯಲ್ಲಿ ಲೆಕ್ಚರರ್ ಪೋಸ್ಟ್ ತೊಗೊಳ್ಬೇಕು ಅಂತ ಪ್ರಯತ್ನ ಮಾಡ್ತಿರೋರಿಗೆ ಇದೊಂದು ಒಳ್ಳೆಯ ಅವಕಾಶ. ಅದರಲ್ಲೂ MTech ಇನ್ ಮೆಕಾಟ್ರಾನಿಕ್ಸ್, MTech ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಮತ್ತು ಮಾಸ್ಟರ್ಸ್ ಇನ್ ಕಂಪ್ಯೂಟರ್ ಸೈನ್ಸ್ ಮಾಡಿರೋರು ಇವರು ಈ ಒಂದು ವೇಕೆನ್ಸೀಸ್ಗೆ ಎಲಿಜಿಬಲ್ ಇದ್ದಾರೆ. ಸೊ ಅದಕ್ಕೆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಅಂತ ಏನೂ ಹೇಳಿಲ್ಲ. ಜಸ್ಟ್ ಮಾಸ್ಟರ್ ಡಿಗ್ರಿ ಇನ್ ಮೆಕಾಟ್ರಾನಿಕ್ಸು, ಮಾಸ್ಟರ್ ಡಿಗ್ರಿ ಇನ್ ಎಲೆಕ್ಟ್ರಾನಿಕ್ಸು, ಮಾಸ್ಟರ್ ಡಿಗ್ರಿ ಇನ್ ಇದು ಯಾವುದಿದು ಕಂಪ್ಯೂಟರ್ ಸೈನ್ಸ್, ಒಟ್ಟಿಗಂತೂ MTech ಆಗಿರಬೇಕು ಅನ್ನೋದು ಮೆನ್ಷನ್ ಮಾಡಿದ್ದಾರೆ. ನೋಡಿ, ನಿಮಗೆ ಯಾವ್ಯಾವ ವೇಕೆನ್ಸಿಗೆ ಯಾವ್ದಾದ್ರು ಬರುತ್ತೆ ಅಂತ ನೋಡಿಬಿಟ್ಟು ಅಪ್ಲೈ ಮಾಡಿ. ನೆಕ್ಸ್ಟ್ ನೋಡಿ, ಇಲ್ಲಿ ಮೆಕ್ಯಾನಿಕಲ್ಗೆ ಮೊದಲ ವೇಕೆನ್ಸಿ ಅಂದರೆ ಲೆಕ್ಚರರ್ ಇಂಜಿನಿಯರಿಂಗಿಗೆ ಮೆಕ್ಯಾನಿಕಲ್ಗೆ ಅವಕಾಶ ಇರಲಿಲ್ಲ. ಬಟ್ ನೆಕ್ಸ್ಟ್ ನೋಡಿ, 2ನೇ ಕ್ಯಾಟಗರಿ ಇಂಜಿನಿಯರು, ಇದಕ್ಕೂ 45,300 ರೂಪಾಯಿನ ಬೇಸಿಕ್ ಪೇ ಇದೆ. ಇಲ್ಲಿ ನೋಡಿ ಏನು ಕೇಳಿದ್ದೇನೆ, ಫಸ್ಟು ಪಾಯಿಂಟ್ ಏನಿರಬೇಕಪ್ಪ ಅಂದರೆ ಇದಕ್ಕೆ ಟೋಟಲ್ ವೇಕೆನ್ಸೀಸ್ 2 ಇದ್ದಾವೆ. ಆ 2 ವೇಕೆನ್ಸೀಸ್ ಯಾರ್ಯಾರಿಗೆ ಎಷ್ಟೆಷ್ಟಿದೆ ಅಂತ ಡೀಟೇಲ್ ಈ ನೋಟಿಫಿಕೇಶನ್ ಕೊಟ್ಟಿಲ್ಲ. ಒಂದೇ ಒಂದು ಪಾಯಿಂಟ್ ಮೆನ್ಷನ್ ಮಾಡಿದ್ದಾನೆ, ಆ ಒಂದು ಡಿಸ್ಟ್ರಿಬ್ಯೂಷನ್ ವೇಕೆನ್ಸೀಸಿನ ಡಿಸ್ಟ್ರಿಬ್ಯೂಷನ್ ಅಂದರೆ ನಂಬರ್ ಆಫ್ ವೇಕೆನ್ಸೀಸ್ ಎಷ್ಟಿದೆಲ್ಲ ಅದು ಯಾವ ಕ್ಯಾಟಗರಿ ಹೋಗುತ್ತೆ ಅನ್ನೋ ಡಿಸ್ಟ್ರಿಬ್ಯೂಷನ್ದು ಕೊನೆಯಲ್ಲಿ ಕೊಟ್ಟಿದ್ದೀನಿ ಅಂತ ಒಂದು ಪಾಯಿಂಟ್ ಮೆನ್ಷನ್ ಮಾಡಿದ್ದಾನೆ. ಬಟ್ ನೋಟಿಫಿಕೇಶನ್ ಮಿಸ್ ಮಾಡಿಬಿಟ್ಟಿದ್ದಾರೆ. ಅವರ ಕೇರ್ಲೆಸ್ನೆಸ್ ಎಷ್ಟಿದೆ ಅಂತಂದರೆ ಈ ಥರ ಮಿಸ್ ಮಾಡೋ ಒಂದು ಚಾನ್ಸಸ್ ಭಾಳ ಇದ್ದಾವೆ. ಸೊ ಆದಷ್ಟು ಅವ್ರಿಗೆ KAದವ್ರಿಗೆ ಕಾಲ್ ಮಾಡಿಬಿಟ್ಟು ಅದರ ಒಂದು ಡೀಟೇಲ್ನ ನೀವು ಕೇಳಿ ತಿಳ್ಕೊಳ್ಳಿ. ಇಲ್ಲಪ್ಪ ಅಂದರೆ ಅದರದ್ದು ಒಂದು ಡೀಟೇಲ್ನ ಅಪ್ಲೋಡ್ ಮಾಡಿ ಅಂತಾದರೂ ರಿಕ್ವೆಸ್ಟ್ನ ಮಾಡಿದ್ರೆ ಅವ್ರು ಅಪ್ಲೋಡ್ ಮಾಡ್ಬೋದು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಅವರೇ ಅಪ್ಲೋಡ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಬಟ್ ಸುಮ್ಮನೆ ಅಧಿಸೂಚನೆಯಲ್ಲಿ ಇಲ್ಲಿ ಲಾಸ್ಟಲ್ಲಿ ಕೊಟ್ಟಿದ್ದೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಅದು ಲಾಸ್ಟಲ್ಲಿ ಮೆನ್ಷನ್ ಮಾಡಿಲ್ಲ. ಅದೇನು ಮಿಸ್ ಮಾಡಿದವರು ಏನೋ ಅವ್ರಿಗೆ ಗೊತ್ತಿರಬೇಕು. ಸೊ ನೋಡಿ, ಇಂಜಿನಿಯರಿಂಗು ಇಲ್ಲಿ ಟೋಟಲು 2 ವೇಕೆನ್ಸೀಸು ಯಾರಿಗಪ್ಪ ಅಂದರೆ ಡಿಗ್ರಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಥವಾ ಪ್ರೊಡಕ್ಷನ್ ಇಂಜಿನಿಯರಿಂಗ್ ಆಗಿರಬೇಕು. ಅದ್ರ ಜೊತೆಗೆ ಪ್ರೊಫಿಷಿಯನ್ಸಿ ಇನ್ ಕಂಪ್ಯೂಟರ್ ಆ್ಯಸ್ ಡಿಟರ್ಮೆಂಟ್ ಫ್ರಮ್ ಟೈಮ್ ಟು ಟೈಮ್ ಥ್ರೂ GTTC ಆಫೀಸ್ ಆರ್ಡರ್ ಅಂತ ಹೇಳಿದ್ದಾನೆ. ಸೊ ಇವೆರಡು ಕ್ರೈಟೀರಿಯಾ ರೀಚ್ ಆಗಬೇಕಿಲ್ಲಿ. MTech ಆಗಿರಬೇಕು, ಪ್ರೊಫಿಷಿಯನ್ಸಿ ಇನ್ ಕಂಪ್ಯೂಟರ್ಸು ಇರಬೇಕು ಅಂತ ಹೇಳ್ತಾನೆ. ಸೊ ನೀವು ಕಂಪ್ಯೂಟರ್ಸ್ ಅಂದರೆ 6 ಮಂತ್ಸ್ ಏನಾದ್ರು ಕೋರ್ಸ್ ಮಾಡ್ಕೊಂಡಿದ್ರೆ ಅಥವಾ ನೀವು ಇಂಜಿನಿಯರಿಂಗಲ್ಲಿ ಏನಾದರೂ 6 ತಿಂಗಳದ್ದು ಕೋರ್ಸ್ ಕಂಪ್ಯೂಟರ್ ಸಂಬಂಧಪಟ್ಟಂಥ ಕೋರ್ಸ್ನ ಇತ್ತು ಅಂತಂದರೆ, ಕಂಪ್ಯೂಟರ್ ಸಂಬಂಧಪಟ್ಟಂಥ ಸಬ್ಜೆಕ್ಟ್ ಇತ್ತು ಅಂದರೂ ಎಲಿಜಿಬಲ್ ಇರುತ್ತೆ. ಸೊ ಇದಕ್ಕೆ ಎಷ್ಟು ವೇಕೆನ್ಸೀಸ್ ಇದೆ? 2 ಇದೆ. ಅದೇ ಥರನೇ ಆಫೀಸರ್ ಗ್ರೇಡ್ 2 ಇದಕ್ಕೆ ಬೇಸಿಕ್ ಎಷ್ಟಿದೆ? 40,900 ರೂಪಾಯಿ ಇದೆ. ಇದಕ್ಕೆ ಬ್ಯಾಚುಲರ್ ಡಿಗ್ರಿ ಇನ್ ಆರ್ಟ್ಸು, ಸೈನ್ಸು ಅಥವಾ BSc ಮಾಡಿರೋರು, ಆರ್ಟ್ಸ್ ಮಾಡಿರೋರು, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮಾಡಿರೋರು, ಯಾವುದೇ ಯೂನಿವರ್ಸಿಟಿಯಿಂದ ಮಾಡಿದ್ರು ಅವರು ಕಂಪ್ಯೂಟರ್ಸ್ ಪ್ರೊಫಿಷಿಯನ್ಸಿ ಟೆಸ್ಟ್ ಇದ್ದರೆ ಆಫೀಸರ್ ಗ್ರೇಡ್ 2ಗೆ ಎಲಿಜಿಬಲ್ ಇರ್ತೀರಾ. ಸೊ ಇದಕ್ಕೆ ನೋಡಿ, ಬ್ಯಾಚುಲರ್ ಡಿಗ್ರಿ ಇನ್ ಆರ್ಟ್ಸ್, BSc ಅಥವಾ ಅಂದರೆ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮಾಡಿರೋಂಥವ್ರು ಆಫೀಸರ್ ಗ್ರೇಡ್ 2ಗೆ ಎಲಿಜಿಬಲ್ ಇರ್ತೀರಾ. ಅವ್ರಿಗೇನು ಇನ್ನೊಂದು ಕೇಳಿದ್ದಾನೆ, ಪ್ರೊಫಿಷಿಯನ್ಸಿ ಇನ್ ಕಂಪ್ಯೂಟರ್ಸ್ ಅಂತ ಕೇಳಿದ್ದಾರೆ. ಇವೆರಡು ಕ್ವಾಲಿಫಿಕೇಷನ್ ಇರಬೇಕು. ಓಕೆನಾ? ಅದೇ ರೀತಿಯಲ್ಲಿ ಇದಕ್ಕೂ ವೇಕೆನ್ಸೀಸ್ ಎಷ್ಟಿದೆ? 2 ವೇಕೆನ್ಸೀಸ್ ಇದೆ. ಇದು ಯಾರಿಗಿದೆ ಅನ್ನೋದು ಡೀಟೇಲ್ಡ್ ಗೊತ್ತಿಲ್ಲ. ಅದು ನೋಡೋಣ, ಮುಂದಿನ ದಿನಗಳಲ್ಲಿ KAದಲ್ಲಿ ಬಿಡ್ಬೋದು. ನೆಕ್ಸ್ಟು
ಫೋರ್ಮೆನ್ನು ಗ್ರೇಡ್ 2 ಫೋರ್ಮೆನ್ ಗ್ರೇಡ್ 2 ಈ ಪೊಸಿಷನ್ಗೆ ಬೇಸಿಕ್ ಎಷ್ಟಿದೆ 37,900 ರೂಪಾಯಿ ಇದೆ. ಇದಕ್ಕೆ ಕ್ವಾಲಿಫಿಕೇಷನ್ ಏನಾಗಿರಬೇಕಪ್ಪ ಅಂದರೆ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಥವಾ ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಆಗಿರಬೇಕು. ಜೊತೆಗೆ ಪೋಸ್ಟ್ ಡಿಪ್ಲೊಮಾ ಸರ್ಟಿಫಿಕೇಟ್ ಇನ್ ರೆಲೆವೆಂಟ್ ಟ್ರೇಡ್, ಪೋಸ್ಟ್ ಡಿಪ್ಲೊಮಾ ಸರ್ಟಿಫಿಕೇಟ್ ಇನ್ ರೆಲೆವೆಂಟ್ ಟ್ರೇಡ್ ಅಂದರೆ ಡಿಪ್ಲೊಮಾ ಸರ್ಟಿಫಿಕೇಟ್ ಇರಬೇಕು ಅಂತ ಹೇಳ್ತಿದ್ದಂಗೆ ಕಾಣ್ತದೆ. ಪೋಸ್ಟ್ ಡಿಪ್ಲೊಮಾ ಸರ್ಟಿಫಿಕೇಟ್ ಇನ್ ರೆಲೆವೆಂಟ್ ಟ್ರೇಡ್, ಅದಾಗಿ ನಂತರ ಪ್ರೊಫೆಷನ್ ಇನ್ ಕಂಪ್ಯೂಟರ್ಸ್, ಅದಾಗಿ ನಂತರ ಇನ್ನೊಂದು ಪಾಯಿಂಟ್ ನೋಡಿ, ಮಿನಿಮಮ್ 2 years ಆಫ್ ಎಕ್ಸ್ಪೀರಿಯನ್ಸ್ ಇನ್ ಶಾಪ್ ಸೂಪರ್ವೈಸರ್ ಅಂತ. ಸೊ ಪೋಸ್ಟ್ ಡಿಪ್ಲೊಮಾ ಸರ್ಟಿಫಿಕೇಟ್ ಇನ್ ರೆಲೆವೆಂಟ್ ಟ್ರೇಡ್ ಅಂತ ಕೇಳ್ತಾರಲ್ಲ, ಇದು ಡಿಪ್ಲೊಮಾ ಸರ್ಟಿಫಿಕೇಟ್ ನಿಮ್ಮದು CC ಇರ್ಬೋದು ಅನಿಸುತ್ತೆ. ಇದ್ರದ್ದೊಂದು ಕ್ಲಾರಿಟಿ ತಿಳ್ಕೊಳ್ಳೋಣ ಏನಿದೆ ಅಂತೇಳಿ. ಬಟ್ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿರಬೇಕು. ಅದ್ರ ಜೊತೆಗೆ ನಿಮ್ಮದು ಪೋಸ್ಟ್ ಡಿಪ್ಲೊಮಾ ಸರ್ಟಿಫಿಕೇಟ್ ಇನ್ ರೆಲೆವೆಂಟ್ ಟ್ರೇಡ್, ರೆಲೆವೆಂಟ್ ಟ್ರೇಡಲ್ಲಿ ಡಿಪ್ಲೊಮಾ ಸರ್ಟಿಫಿಕೇಟ್ ಇರಬೇಕು ಅಂತ ಹೇಳ್ತಾನೆ. ಅದಾಗಿ ನಂತರ ಪ್ರೊಫಿಷಿಯನ್ಸಿ ಇನ್ ಕಂಪ್ಯೂಟರ್ಸು, ಅದ್ರ ಜೊತೆಗೆ ಮಿನಿಮಮ್ 2 years ಎಕ್ಸ್ಪೀರಿಯನ್ಸ್ ಆ್ಯಸ್ ಎ ಶಾಪ್ ಸೂಪರ್ವೈಸರ್ ಇನ್ ಎ ರೆಪ್ಯೂಟೆಡ್ ಟೂಲ್ ರೂಮ್ ಆ್ಯಂಡ್ ಪ್ರೆಸ್ ಶಾಪ್ ಆರ್ ಪ್ಲಾಸ್ಟಿಕ್ ಮೋಲ್ಡಿಂಗ್ ಶಾಪ್ ಆರ್ ಡೈ ಕ್ಯಾಸ್ಟಿಂಗ್. ನೋಡಿ 2 years ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳ್ತಾನೆ ಶಾಪ್ ಸೂಪರ್ವೈಸರ್ ಆಗಿ. ಯಾವುದ್ಯಾವ್ದ್ರೊಳಗಡೆಪ್ಪ ಅಂದರೆ ರೆಪ್ಯೂಟೆಡ್ ಟೂಲ್ ರೂಮ್, ಯಾವುದು ಪ್ರೆಸ್ ಶಾಪ್ ಆಗಿರ್ಬೋದು, ಪ್ಲಾಸ್ಟಿಕ್ ಮೋಲ್ಡಿಂಗ್ ಶಾಪು ಅಥವಾ ಡೈ ಕ್ಯಾಸ್ಟಿಂಗ್ ಫೋಲ್ಡ್ರಿ ಒಳಗಡೆ ಎಕ್ಸ್ಪೀರಿಯನ್ಸು ಕೇಳ್ತಾರೆ. ಸೊ ಇಷ್ಟು 4 ಕಂಡೀಷನ್ ರೀಚ್ ಆದರೆ ನೀವು ಈ ಫೋರ್ಮೆನ್ ಗ್ರೇಡ್ 2ಗೆ ಹಾಕ್ಕೊಳ್ಬೋದು. ಅದಕ್ಕೆ ಟೋಟಲ್ ವೇಕೆನ್ಸೀಸ್ 4 ಇದ್ದಾವೆ. ಅದೇ ಥರನೇ ನೋಡಿ ಇನ್ಸ್ಪೆಕ್ಟರ್ ಗ್ರೇಡ್ 1, ಇದಕ್ಕೆ ಏನಾಗಿರಬೇಕು, ಇದಕ್ಕೆ ಟೋಟಲ್ ವೇಕೆನ್ಸೀಸ್ 7 ಇದೆ. ಬೇಸಿಕ್ ಪೇ 30,350 ರೂಪಾಯಿ ಇದೆ. ಇದಕ್ಕೆ ಏನು ಕೇಳ್ತಾರೆ ಅಂದರೆ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಆಗಿರಬೇಕು ಫ್ರಮ್ GTTC ಆರ್ ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಅವಾರ್ಡ್ ಫ್ರಮ್ ದಿ ರೆಕಗ್ನೈಸ್ ಇನ್ಸ್ಟಿಟ್ಯೂಷನ್. ಸೊ ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಅಥವಾ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಫ್ರಮ್ GTTC ಆದರೂ ಆಗಿರಬೇಕು ಅಂತ ಹೇಳ್ತಾನೆ. ಟೋಟಲ್ 7 ವೇಕೆನ್ಸಿ ಇದೆ ನೋಡಿ. ಅದೇ ಥರನೇ ಟೆಕ್ನಿಷಿಯನ್ ಗ್ರೇಡ್ 2, ಇದಕ್ಕೆ 30,350 ಬೇಸಿಕ್ ಪೇ ಇದೆ. 7 ವೇಕೆನ್ಸೀಸ್ ಇದೆ. ಇದಕ್ಕೂ ಅಷ್ಟೇ ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಫ್ರಮ್ GTTC ಆರ್ ಡಿಪ್ಲೊಮಾ ಇದು ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಫ್ರಮ್ ಡಿಪ್ಲೊಮಾ, ಅಂದರೆ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಫ್ರಮ್ GTTC ಆಗಿದ್ದರೂ ಓಕೆ, ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಆಗಿದ್ದರೂ ಓಕೆ. ಅದಕ್ಕೆ ಟೋಟಲ್ ವೇಕೆನ್ಸೀಸ್ 7. ನೀವು ಯಾರಾದರೂ ಕ್ವಾಲಿಫಿಕೇಷನ್ ಇತ್ತು ಅಂದರೆ ಅಪ್ಲೈ ಮಾಡಿ. ಇನ್ನು ಲಾಸ್ಟ್ 7ನೇ ನೋಡಿ ಇನ್ಸ್ಪೆಕ್ಟರ್ ಗ್ರೇಡ್ 2, ಇದಕ್ಕೆ 5 ವೇಕೆನ್ಸಿ ಇದೆ. ಇದು ಏನಾಗಿರ್ಬೇಕಂದ್ರೆ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಆಗಿರೋರು ಇದಕ್ಕೆ ಎಲಿಜಿಬಲ್ ಇರ್ತಾರೆ. ನೋಡಿ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಒಳ್ಳೆಯ ಅವಕಾಶ ಬಂತು ನೋಡಿ. EC ಆಗಿರೋರಿಗೆ ಒಳ್ಳೆಯ ಅವಕಾಶ ಇದು. ಡಿಪ್ಲೊಮಾ ಇನ್ EC ಆಗಿದ್ದರೆ ಅವ್ರಿಗೆ ಇನ್ಸ್ಪೆಕ್ಟರ್ ಗ್ರೇಡ್ 2 ಇದಕ್ಕೆ 27,650 ರೂಪಾಯಿ ಇದೆ ಬೇಸಿಕ್ ಪೇ. ನೆಕ್ಸ್ಟ್ ಇನ್ನೊಂದು ಟೆಕ್ನಿಷಿಯನ್ ಗ್ರೇಡ್ 3 ಇದಕ್ಕೆ ಎಷ್ಟಿದೆ 27,650 ಬೇಸಿಕ್ ಇದೆ. 5 ವೇಕೆನ್ಸೀಸು. ಇದಕ್ಕೆ ಏನು ಕೇಳಿದ್ದಾನೆ ಡಿಪ್ಲೊಮಾ ಇನ್ EC ಕೇಳಿದ್ದಾರೆ. ಇವರಿಗೆ ಕಂಪ್ಯೂಟರ್ ಇದು ಪ್ರೊಫೆಷನ್ಸಿ ಇನ್ ಕಂಪ್ಯೂಟರ್ ಇರಬೇಕಂತ ಹೇಳಿದ್ದಾರೆ. ಪ್ರೊಫೆಷನ್ಸಿ ಇನ್ ಕಂಪ್ಯೂಟರ್ ಅಂದರೆ ನನ್ನ ಪ್ರಕಾರ 6 months ಯಾವುದಾದ್ರೂ ಕಂಪ್ಯೂಟರ್ ಕೋರ್ಸ್ ಆಗಿತ್ತು ಅಂತಂದರೆ ಅದರದ್ದು ನಡೆಯುತ್ತೆ, ಅಷ್ಟು ಎಲಿಜಿಬಿಲಿಟಿ. ಮತ್ತು ಅಥವಾ ನೀವು ಎಜುಕೇಷನ್ ಓದೋ ಟೈಮಲ್ಲಿ 3 months ಅಥವಾ ಒಂದು ಸೆಮಿಸ್ಟರ್ನಲ್ಲಿ ಯಾವುದಾದ್ರೂ ಸೆಮಿಸ್ಟರಲ್ಲಿ ಕಂಪ್ಯೂಟರ್ ರಿಲೇಟೆಡ್ ಏನಾದರೂ ಓದಿದ್ರಿ, ಈ ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ ಅಂತ ಓದಿರ್ತಿರಲ್ಲ, ಅದು 6 months ಕನ್ಸಿಡರ್ ಆಗಿರುತ್ತೆ. ಸೊ ಆ ಥರ ಓದಿದ್ರು ಇದಕ್ಕೆ ಎಲಿಜಿಬಲ್ ಇರ್ತೀರಾ. ಸೊ ಅದನ್ನು ನೋಡೋಣ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆನೂ ಕ್ಲಾರಿಟಿ ಏನಾರು ಕೊಡ್ಬೋದು. ನೆಕ್ಸ್ಟ್ ಇನ್ನೊಂದು 4 ವೇಕೆನ್ಸಿ ಇರೋದು ಇದು ಯಾವುದು ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ TEEE ಆಗಿರುವಂಥವ್ರಿಗೆ, ಯಾರಿಗೆ TEEE ಆಗಿರುವಂಥವ್ರಿಗೂ ಅವಕಾಶ ಇದೆ. ಇವ್ರಿಗೂ ಪ್ರೊಫೆಷನ್ಸಿ ಇನ್ ಕಂಪ್ಯೂಟರ್ಸ್ ಕೇಳಿದ್ದಾನೆ ಆ್ಯಸ್ ಡಿಟರ್ಮಿನ್ಡ್ ಫ್ರಮ್ ದಿ ಟೈಮ್ ಟು ಟೈಮ್ ಥ್ರೂ GTTC ಆಫೀಸ್ ಆರ್ಡರ್ ಅಂತ ಹೇಳಿದ್ದಾನೆ. ಅದು GTTC ಆಫೀಸ್ ಆರ್ಡರ್ ಒಳಗಡೆ ನೀವು GTTC ಅಫಿಷಿಯಲ್ ವೆಬ್ಸೈಟಲ್ಲಿ ವಿಸಿಟ್ ಮಾಡಿ ಪ್ರೊಫೆಷನ್ ಕಂಪ್ಯೂಟರ್ಸ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಆ ಎಲಿಜಿಬಿಲಿಟಿ ಇಲ್ಲಿ ಅಪ್ಲೈ ಆಗುತ್ತೆ. ಒಂದು ಸಲ ಚೆಕ್ ಮಾಡಿ ನೋಡಿ ಅಫಿಷಿಯಲ್ ವೆಬ್ಸೈಟಲ್ಲಿ. ನೆಕ್ಸ್ಟ್ ಇಲ್ಲಿ ನೋಡಿ ಟೆಕ್ನಿಷಿಯನ್ ಗ್ರೇಡ್ 3 7 ವೇಕೆನ್ಸಿ, ಇದು ಡಿಪ್ಲೊಮಾ ಇನ್ ಮೆಕ್ಯಾಟ್ರಾನಿಕ್ಸ್ ಆಗಿರೋರಿಗೆ. ಇವ್ರಿಗೂ ಪ್ರೊಫೆಷನ್ಸಿ ಇನ್ ಕಂಪ್ಯೂಟರ್ ಕೇಳಿದ್ದಾನೆ. ಸೊ ಟೋಟಲ್ ವೇಕೆನ್ಸಿ 7 ಇದ್ದಾವೆ. ಡಿಪ್ಲೊಮಾ ಇನ್ ಮೆಕ್ಯಾಟ್ರಾನಿಕ್ಸ್ ಆಗಿರೋರು 7 ವೇಕೆನ್ಸೀಸ್ಗೆ ಎಲಿಜಿಬಲ್ ಇರ್ತಾರೆ. ಟೆಕ್ನಿಷಿಯನ್ ಗ್ರೇಡ್ 3. ಅದೇ ಥರನೇ ಟೆಕ್ನಿಷಿಯನ್ ಗ್ರೇಡ್ 3 ಇದು ಯಾವುದು 4 ವೇಕೆನ್ಸೀಸ್ ಇದೆ. ಯಾರಿಗೆ ಕಂಪ್ಯೂಟರ್ ಸೈನ್ಸ್ ಆಗಿರೋರಿಗೆ, ಅದು ಗ್ರೇಡ್ 3 ಅವ್ರಿಗೆ. ಸೊ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಆಗಿದ್ದರೆ ಅವರು ಟೆಕ್ನಿಷಿಯನ್ ಗ್ರೇಡ್ 3ಗೆ ಅಪ್ಲೈ ಮಾಡ್ಬೋದು. ಡಿಪ್ಲೊಮಾ ಇನ್ ಮೆಕ್ಯಾಟ್ರಾನಿಕ್ಸ್ ಆಗಿದ್ದರೆ ಟೆಕ್ನಿಷಿಯನ್ ಗ್ರೇಡ್ 3ಗೆ ಅಪ್ಲೈ ಮಾಡ್ಬೋದು. ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅಪ್ಲೈ ಆಗಿದ್ದರೆ ಟೆಕ್ನಿಷಿಯನ್ ಗ್ರೇಡ್ 3ಗೆ. ಬಟ್ ಅವ್ರಿಗೆ ತಕ್ಕಂಥ ವೇಕೆನ್ಸೀಸ್ ಕೊಟ್ಟಿದ್ದು ನೋಡಿ. TEEE ಆಗಿದ್ದರೆ 4 ವೇಕೆನ್ಸೀಸು, ಮೆಕ್ಯಾಟ್ರಾನಿಕ್ಸ್ ಅವ್ರಿಗೆ 7 ವೇಕೆನ್ಸಿ ಇದೆ, ಕಂಪ್ಯೂಟರ್ಸ್ ಅವ್ರಿಗೆ 4 ವೇಕೆನ್ಸಿ. ಇನ್ನು EC ಅವ್ರಿಗೂ ಇಲ್ಲ 5 ವೇಕೆನ್ಸೀಸ್ ಇದೆ. ಸೊ ಅದೆಲ್ಲ ಟೆಕ್ನಿಷಿಯನ್ ಗ್ರೇಡ್ 3 ಆಗಿತ್ತು. ಇನ್ನೊಂದು ನೋಡಿ ಟೆಕ್ನಿಷಿಯನ್ ಗ್ರೇಡ್ 4 ಇದಕ್ಕೆ 23,500 ರೂಪಾಯಿ ಕೇಳಿದ್ದಾನೆ. ಈಕೆ ಕ್ವಾಲಿಫಿಕೇಷನ್ ಏನಂದರೆ 2 ವೇಕೆನ್ಸೀಸ್ ಇದೆ. 2 years ITI ಯಾವುದು ITIದಲ್ಲಿ ಎಲೆಕ್ಟ್ರಿಕಲ್ ಟ್ರೇಡಲ್ಲಿ ಮುಗಿಸ್. ಅದರಲ್ಲೂ ಇನ್ನೊಂದು ಏನಂದರೆ NCVT ಸರ್ಟಿಫಿಕೇಟ್ನ ಒಪ್ಟೇನ್ ಆಗಿರಬೇಕಂತ ಹೇಳ್ತದೆ ನೋಡಿ. ಮತ್ತು ಇನ್ನೂ 2 ವೇಕೆನ್ಸಿ ಇದೆ. ಇದು ಯಾರಿಗಪ್ಪ ಅಂದರೆ ITI ಇನ್ ಮೆಕ್ಯಾನಿಕ್ ಮಷಿನ್ ಟೂಲ್ ಆಗಿರೋರಿಗೆ ಮೆಕ್ಯಾನಿಕ್ ಮಷಿನ್ ಟೂಲ್ ಮೇಂಟೆನೆನ್ಸ್ ಟ್ರೇಡ್ ಸರ್ಟಿಫಿಕೇಟು ಒಪ್ಟೇನ್ ಫ್ರಮ್ ದಿ NCVT. ಇದಕ್ಕೂ NCVT ಸರ್ಟಿಫಿಕೇಟ್ ಇರಬೇಕು ಅಂತ ಹೇಳ್ತಾನೆ. ಮೆಕ್ಯಾನಿಕ್ ಮಷಿನ್ ಟೂಲ್ ಇದು ಆಗಿರೋರು ಕೂಡ ಇದಕ್ಕೆ ಅಪ್ಲೈ ಮಾಡೋದು ಟೆಕ್ನಿಷಿಯನ್ ಗ್ರೇಡ್ 4. ನೆಕ್ಸ್ಟ್ ಇನ್ನು ಅಸಿಸ್ಟೆಂಟ್ ಗ್ರೇಡ್ 2 ಇದಕ್ಕೆ ಡಿಗ್ರಿ ಇನ್ ಆರ್ಟ್ಸು, ಕಾಮರ್ಸು, ಸೈನ್ಸು, ಡಿಪ್ಲೊಮಾ ಇನ್ ಸೆಕ್ರೆಟರಿಯಲ್ ಪ್ರಾಕ್ಟೀಸು ಮತ್ತು ಮಾಡರ್ನ್ ಆಫೀಸ್ ಪ್ರಾಕ್ಟೀಸು, ಕಮರ್ಷಿಯಲ್ ಪ್ರಾಕ್ಟೀಸು. CP ಅವ್ರಿಗೂ ಇದೆ ನೋಡಿ ಇಲ್ಲಿ ಬಿಸ್ನೆಸ್ ಮ್ಯಾನೇಜ್ಮೆಂಟು, ಅದ್ರ ಜೊತೆಗೆ ಪ್ರೊಫೆಷನ್ಸಿ ಇನ್ ಕಂಪ್ಯೂಟರ್ಸ್. ಇವರಿಗೆ 5 ವೇಕೆನ್ಸೀಸ್ ಇದೆ. ಮೊತ್ತ 74 ವೇಕೆನ್ಸೀಸಿಗೆ ಕಾಲ್ ಮಾಡಿದ್ದಾರೆ. ಓಕೆನಾ. ಸೊ ನಿಮಗೆ ಗೊತ್ತಿರಬೇಕು ನಮ್ಮ ಕಡೆಯಿಂದ ಮೆಕ್ಯಾನಿಕಲ್ ಅವ್ರಿಗೆ ಹಾಗೂ TEEE ಹಾಗೂ EC ಇದು ಮತ್ತು ಆದ ನಂತರ ಮೆಕ್ಯಾಟ್ರಾನಿಕ್ಸ್
ಇವೆಲ್ಲವಕ್ಕೂ ಕೋರ್ಸಸ್ ಇರುತ್ತೆ. ಯಾರೆಲ್ಲ ಈ ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಮೇಲೆ ಪ್ರಿಪೇರ್ ಆಗ್ತಾಯಿದ್ರೋ, ಯಾರಿಗೆ ಕೋರ್ಸ್ ಬೇಕೋ ಈ ಎಕ್ಸಾಮ್ನಲ್ಲಿ ಏನಾದರೂ ಯಾವುದಾದ್ರೂ ಪೋಸ್ಟ್ನ ಕ್ಲಿಯರ್ ಮಾಡೋದಕ್ಕೆ ಅಂತಂದರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಹೇಳ್ಬೇಕಂದ್ರೆ ಮೆಕ್ಯಾನಿಕಲ್ ಮತ್ತು ಟೂಲ್ ಆ್ಯಂಡ್ ಡೈ ಮೇಕಿಂಗಿಗೆ ನೀವು ಬೇಕಂದರೆ ಈ ನಂಬರ್ಗೆ ಕಾಲ್ ಮಾಡಿ 9964600913. ಈ ನಂಬರ್ಗೆ ಯಾರು ಕಾಲ್ ಮಾಡ್ತೀರಾ, ಮೆಕ್ಯಾನಿಕಲ್ ಹಾಗೂ ಪ್ರೊಡಕ್ಷನ್ ಟೆಕ್ನಾಲಜಿ ಮತ್ತು ಇವ್ರು ಯಾರು ಟೂಲ್ ಆ್ಯಂಡ್ ಡೈ ಮೇಕಿಂಗ್. ಸೊ ನೋಡೋಣ, ನನಗೆ ಕಾಲ್ಸ್ ಮೇಲೆ ಡಿಪೆಂಡು, ಎಷ್ಟು ಕಾಲ್ಸ್ ಬರ್ತೋ ಅಂತ ನೋಡ್ಕೊಂಬಿಟ್ಟು ನಾನು ನಿಮಗೆ ರಿಪ್ಲೈನ ಕೊಡ್ತೀನಿ. ಫಸ್ಟ್ ನೀವು ಕಾಲ್ ಮಾಡಿ, ಯಾರ್ದು ಏನು ಇನ್ಫಾರ್ಮೇಷನ್ ಇದೆ ನೋಡ್ಕೊಂಡ್ಬಿಟ್ಟು ಅದ್ರ ಮೇಲೆ ಕೋರ್ಸ್ದು ಮುಂದೆ ಹಾಕ್ತೀನಿ. ಬಟ್ ಮೆಕ್ಯಾನಿಕಲ್ ಅವ್ರಿಗೆ ಮಾತ್ರ ಕೋರ್ಸ್ ಅವೈಲೇಬಲ್ ಇರುತ್ತೆ. ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಅವ್ರು ಕೂಡ ಕಾಲ್ ಮಾಡ್ಬೋದು. ಮೆಕ್ಯಾನಿಕಲ್, ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಇಬ್ರಿಗೂ ಒಂದೇ ಕಾಮನ್ ಪೇಪರ್ ಇರುತ್ತೆ, ಕಾಮನ್ ಸಿಲೆಬಸ್ ಮೇಲೆ. ಸೊ ಯಾರು ಇಂಟ್ರೆಸ್ಟ್ ಇದೆಲ್ಲ ಅವ್ರು ಕಾಲ್ ಮಾಡಿದ್ರೆ ನಾನು ನಿಮಗೆ ಡೀಟೇಲ್ ತಿಳಿಸ್ತೀನಿ. ಅದಾಗಿ ನಂತರ ಇಲ್ಲಿ ನೋಡಿ EEC ಹಾಗೂ ಮೆಕ್ಯಾಟ್ರಾನಿಕ್ಸ್ ಅವರು ಈ ಒಂದು ನಂಬರ್ಗೆ ಕಾಲ್ ಮಾಡಬೇಕಾಗುತ್ತೆ. ನಂಬರ್ ಬಂದು ಇದಾಗಿರುತ್ತೆ, ಒಂದೇ ಹೇಳ್ತೀನಿ ತಾಳಿ. ಸೊ EEC ಮೆಕ್ಯಾಟ್ರಾನಿಕ್ಸ್ ಏನಾದರೂ ಕೋರ್ಸ್ ಬೇಕು ಈ ಒಂದು ನೋಟಿಫಿಕೇಷನಲ್ಲಿ ಅಂತಂದರೆ ಈ ನಂಬರ್ ಕಾಲ್ ಮಾಡಿ 8431184401. ಸೊ ಈ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ EEC ಹಾಗೂ ಮೆಕ್ಯಾಟ್ರಾನಿಕ್ಸ್ ಆ ಒಂದು ಕೋರ್ಸಿನ ಮಾಹಿತಿನ ಕೊಡ್ತಾರೆ. ನಂಬರ್ ಇನ್ನೊಂದ್ಸಲ ಹೇಳ್ತೀನಿ ನೋಡಿ, 8431184401. ಓಕೆನಾ. ನೆಕ್ಸ್ಟ್ ಇನ್ನು ಈ ಒಂದು ನೋಟಿಫಿಕೇಷನಲ್ಲಿ ಏಜ್ ಲಿಮಿಟ್ ನೋಡೋಣ. ಈ ನೋಟಿಫಿಕೇಷನ್ಗೆ ಇಲ್ಲಿ ನೋಡಿ, ಲೆಕ್ಚರರ್ಗೆ ಇನ್ಸ್ಪೆಕ್ಟರ್ ಗ್ರೇಡ್ 1, ಟೆಕ್ನಿಷಿಯನ್ ಗ್ರೇಡ್ 2, ಇನ್ಸ್ಪೆಕ್ಟರ್ ಗ್ರೇಡ್ 2, ಟೆಕ್ನಿಷಿಯನ್ ಗ್ರೇಡ್ 4, ಅಸಿಸ್ಟೆಂಟ್ ಗ್ರೇಡ್ 2 ಅದಕ್ಕೆ ಕ್ವಾಲಿಫಿಕೇಷನ್ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ. ಸಾಮಾನ್ಯದವರಿಗೆ 27 ವರ್ಷ ಕಂಪಲ್ಸರಿ ಆಗಿರಬೇಕು. ಪ್ರವರ್ಗ 2A 2B 3A 3Bಗೆ 30 ವರ್ಷದ ಒಳಗಡೆ ಇರಬೇಕು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವರಿಗೆ ಮ್ಯಾಕ್ಸಿಮಮ್ ಏಜ್ ಬಂದು 32 ಕೊಟ್ಟಿದ್ದಾನೆ. ಸೊ ಮ್ಯಾಕ್ಸಿಮಮ್ 32 ಯಾರಿಗೆ, SC ST ಕ್ಯಾಟಗಿರಿ 1ಗೆ. ಇನ್ನು OBC ಅವರಿಗೆ 30. ಅದಾಗಿನ ನಂತರ ಸಾಮಾನ್ಯ ಅಭ್ಯರ್ಥಿಗಳು ಎಷ್ಟು ಕೊಟ್ಟಿದ್ದಾನೆ, 27 ಇಯರ್ಸ್ ಕೊಟ್ಟಿದ್ದಾನೆ. ಸೊ ಏಜ್ ಲಿಮಿಟು ಕಮ್ಮಿ ಮಾಡಿದ್ದಾರೆ ಇಲ್ಲಿ. ಇನ್ನು ನೆಕ್ಸ್ಟ್ ಇಂಜಿನಿಯರು ಆಫೀಸರ್ ಗ್ರೇಡ್ 2, ಫೋರ್ಮೆನ್ ಗ್ರೇಡ್ 2, ಟೆಕ್ನಿಷಿಯನ್ ಗ್ರೇಡ್ 3 ಇದಕ್ಕೂ ಸೇಮ್ ಎಲಿಜಿಬಿಲಿಟಿನೇ ಕೊಟ್ಟಿದ್ದಾನೆ. ಜನರಲ್ ಅವ್ರಿಗೆ 27 ಮ್ಯಾಕ್ಸಿಮಮ್ ಆಗಿರಬೇಕು, OBC ಅವ್ರಿಗೆ 30 ಮ್ಯಾಕ್ಸಿಮಮ್ ಆಗಿರಬೇಕು. ಮೀಸಲಾತಿ ಯಾವುದು SC ST ಕ್ಯಾಟಗಿರಿ 1ಗೆ ಮತ್ತು ಮಾಜಿ ಸೈನಿಕರಿಗೆ 32. ಕನಿಷ್ಠ ಇದಕ್ಕೆ 21 ಇಯರ್ಸ್ ಮಿನಿಮಮ್ ಏಜ್ ಇರಬೇಕು ನೋಡಿರಿ. 18 ಇರೋರು ಅಪ್ಲಿಕೇಬಲ್ ಇಲ್ಲ, 21 ಮಿನಿಮಮ್ ಆಗಿರಲೇಬೇಕು. ಅಂದರೆ ಡಿಗ್ರಿ ಕಂಪ್ಲೀಟ್ ಆದರೆ 21 ಆಗಿರುತ್ತೆ. ಇದು 18 ಇಯರ್ಸ್ ಮಿನಿಮಮ್ ಇರಲೇಬೇಕು. ಸೊ ಮತ್ತು ಇಲ್ಲಿ ನೋಡಿ, ಹುದ್ದೆಗಳ ವರ್ಗೀಕರಣ ಈ ಅಧಿಸೂಚನೆಯ ಕೊನೆಯಲ್ಲಿ ಪ್ರಕಟಿಸಲಾಗಿದೆ ಅಂತ ಜಸ್ಟ್ ಮೆನ್ಷನ್ ಮಾಡಿದ್ದಾರೆ. ಇದು ಯಾವುದೇ ಥರ ಡಾಟಾ ಕೊನೆಯಲ್ಲಿ ಕೊಟ್ಟಿಲ್ಲ. ಮತ್ತು ಅದಾಗಿ ನಂತರ ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ 19 ತಾರೀಕು 11:30 ಸ್ಟಾರ್ಟ್ ಆಗುತ್ತೆ. ಕೊನೆಯ ದಿನಾಂಕ ಬಂದು 18/5/2024 11:59ಕ್ಕೆ ಟೈಮ್ ಮುಗಿದೋಗುತ್ತೆ. ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ 19 ತಾರೀಕು, ಇನ್ನೊಂದು ಎಕ್ಸ್ಟ್ರಾ ದಿನಾಂಕ ಕೊಟ್ಟಿದ್ದಾರೆ. ಇದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ನೀವು KE ವೆಬ್ಸೈಟ್ಗೂ ವಿಸಿಟ್ ಮಾಡಬೇಕಾಗುತ್ತೆ. ಸೊ ನಿಮಗೆ 19th ಲಿಂಕ್ ಅವೈಲೇಬಲ್ ಇರುತ್ತೆ, ಅವತ್ತು ನೀವು ಇದಕ್ಕೆ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೋದು. ಅದಾಗಿನ ನಂತರ ಶುಲ್ಕ ನೋಡಿ, ಅಂದರೆ ಫೀಸು ಸಾಮಾನ್ಯದವರಿಗೆ ಮತ್ತು OBCದವ್ರಿಗೆ ಎಷ್ಟಿದೆಪ್ಪ ಅಂದರೆ 750 ರೂಪಾಯಿ ಇದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಹಾಗೂ ಮಾಜಿ ಸೈನಿಕರಿಗೆ 500 ಇದೆ. ಮತ್ತು ಇಲ್ಲಿ ನೋಡಿ, ಇದು ಯಾವುದು ಫಿಸಿಕಲ್ ಹ್ಯಾಂಡಿಕ್ಯಾಪ್ಗೆ 250 ಇದೆ. ಇದು ಯಾವುದೇ ಕಾರಣಕ್ಕೂ ರಿಫಂಡಬಲ್ ಇರಲ್ಲ, ಒಂದು ಸಲ ಪೇ ಮಾಡಿದ್ರೆ ಮುಗೀತು. ಮತ್ತು ಇಲ್ಲಿ ನೋಡಿ, ವಿಕಲಚೇತನ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇದೆ. ಅದು ಎಷ್ಟಂದರೆ 40ಕ್ಕಿಂತ ಹೆಚ್ಚು ಅಂಗವಿಕಲತೆ ಅಂದರೆ 40% ಜಾಸ್ತಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ದರೆ ಅವರಿಗೆ ಫೀ ಕನ್ಸೆಷನ್ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ವೈದ್ಯಾಧಿಕಾರಿಗಳಿಂದ ಪ್ರಮಾಣ ಪತ್ರವನ್ನು ಹೊಂದಿರತಕ್ಕದ್ದು. ಸೊ 40% ಇದ್ದರೆ ಅವರಿಗೆ ಫೀ ಕನ್ಸೆಷನ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಅದನ್ನೊಂದು ನೋಡ್ಕೊಳ್ಳಿ, ಅದು ಎಷ್ಟಿದೆ ಫೀ ಕನ್ಸೆಷನ್ ಏನು ಕತೆ ಅಂತ ಗೊತ್ತಾಗುತ್ತೆ. ವಿಕಲಚೇತನ ಅಭ್ಯರ್ಥಿಗಳಿಗೆ ವಿನಾಯಿತಿ ಅಂದರೆ ಫೀಸೇ ಕಟ್ಟಬೇಕಾದ ಅವಶ್ಯಕತೆ ಇಲ್ಲ. ಯಾವಾಗ 40%ಗಿಂತ ಜಾಸ್ತಿ ನಿಮಗೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದರೆ, ನೀವು 40%ಗಿಂತ ಜಾಸ್ತಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದರೆ ನಿಮಗೆ ಫೀ ಎಕ್ಸಂಪ್ಷನ್ ಇರುತ್ತೆ, ಫೀಸ್ ಕಟ್ಟಬೇಕಾಗಿರೋ ಅವಶ್ಯಕತೆ ಇಲ್ಲ. ಅದಾಗಿ ನಂತರ ಆಯ್ಕೆ ವಿಧಾನ ನೋಡಿ, ಅಭ್ಯರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಮತ್ತು ಸಂದರ್ಶನ ಇದೆ, ಇಂಟರ್ವ್ಯೂ ಇದೆ. ಇದಕ್ಕೆ ಸಂದರ್ಶನದಲ್ಲಿ ಗಳಿಸಿದ ಅಂಕಗಳ ಶೇಕಡಾವಾರು ಪ್ರಮಾಣದ ಆಧಾರದ ಮೇಲೆ ಮಾಡಲಾಗುವುದು. ಸೊ ಇಲ್ಲಿ ನಿಮಗೆ ರಿಟರ್ನ್ ಟೆಸ್ಟೂ ಇದೆ, ಪ್ಲಸ್ ಇಂಟರ್ವ್ಯೂನೂ ಇದೆ. ಇಂಟರ್ವ್ಯೂ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ, ಎಷ್ಟು ಮಾರ್ಕ್ಸ್ ಇದೆ ಅಂತೇಳಿ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ಬೋದು. ಬಟ್ ರಿಟರ್ನ್ ಟೆಸ್ಟ್ ಬಗ್ಗೆ ಒಂದು ಮಾಹಿತಿನ ಇಲ್ಲಿ ಕೊಡ್ತಾರೆ, ನೋಡೋಣ. ಮತ್ತು ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆಯ ವಿಧಾನ ಯಾವ ಥರ ಇದೆ. ಇದು OMR ಶೀಟ್ ಬೇಸ್ಡು, ಆನ್ಲೈನ್ ಟೆಸ್ಟ್ ಅಲ್ಲ. ಅದಾಗಿ ನಂತರ OMR ಶೀಟ್ ಆಗಿರೋ ಕಾರಣದ ನಿಮಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಇರುತ್ತೆ. ನೋಡಿ, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬಹು ಆಯ್ಕೆ ಮಾದರಿಯಾಗಿರುತ್ತೆ. ಅಂದರೆ MCQ ಫಾರ್ಮೆಟಲ್ಲಿ ಗರಿಷ್ಠ ಅಂದರೆ ಮ್ಯಾಕ್ಸಿಮಮ್ 150 ಮಾರ್ಕ್ಸ್ಗಳಿರುತ್ತೆ. ಇದರಲ್ಲಿ ಅಭ್ಯರ್ಥಿ ಏನಂದರೆ 50 ಮಾರ್ಕ್ಸ್ ಬಂದುಬಿಟ್ರೆ ಪಾಸ್, 50 ಮಾರ್ಕ್ಸ್ ಬಂದುಬಿಟ್ರೆ ಪಾಸ್. ನೋಡಿ, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಜೈಷ್ಠಿಕ ಅಥವಾ ಹುದ್ದೆಗಳ ಆಯ್ಕೆಗೆ ಪರಿಗಣಿಸಲಾಗುವುದು. ಇಲ್ಲಿ ಜಸ್ಟ್ ಪಾಸು, ಈ ಮಾರ್ಕ್ಸ್ನ ಯಾವುದೇ ಕಾರಣಕ್ಕೂ ಸೆಲೆಕ್ಷನ್ಗೆ ಕನ್ಸಿಡರ್ ಮಾಡಲ್ಲ, ಜಸ್ಟ್ ಕನ್ನಡನ ಪಾಸ್ ಮಾಡಬೇಕು. ಅದಾಗಿ ನಂತರ ಪ್ರಶ್ನೆ ಪತ್ರಿಕೆ 1 ನೋಡಿ, ಇಲ್ಲಿ ಪ್ರಶ್ನೆ ಪತ್ರಿಕೆ ರಿಟರ್ನ್ ಟೆಸ್ಟ್ಗೆ ಯಾವ ಫಾರ್ಮೇಟ್ ಇರುತ್ತೆ, ಯಾರ್ಯಾರಿಗೆ ಎಷ್ಟೆಷ್ಟು ಪೇಪರ್ ಇರುತ್ತೆ ಅಂತೇಳಿ. ಆಫೀಸರ್ ಗ್ರೇಡ್ 2ಗೆ ಪೇಪರ್ 1 ಪೇಪರ್ 2 ಇದೆ. ಇದೆಲ್ಲ ನೋಡಿ, GS ಇದೆ, ಇದು ಕಮ್ಯುನಿಕೇಷನ್ ಪೇಪರ್ ಇದೆ. 200 ಮಾರ್ಕ್ಸು 2 hours ಡ್ಯೂರೇಷನ್.
ಅದೇ ಥರನೇ ಆಫೀಸರ್ ಗ್ರೇಡ್ 2 ಇದಕ್ಕೂ ಹೆಂಗೆ ಕೊಟ್ಟಿದ್ದ ನೋಡಿ, ಇದಕ್ಕೂ ಪೇಪರ್ 1 ಇದೆ, ಪೇಪರ್ 2 ಇದೆ, ಇದೂ GS ಇದೆ. ಅದಾಗಿನ ನಂತರ ಇಲ್ಲೇನು ಕಮ್ಯುನಿಕೇಷನ್ ಪೇಪರ್ ಇದೆ. ಇಲ್ಲಿ ನೋಡಿ 100 ಕ್ವಶನ್ಸು, 100 ಮಾರ್ಕ್ಸ್, 2 hours ಡ್ಯೂರೇಷನ್. ಇದೆಲ್ಲ ಒಂದ್ಸಲ ನೋಡಿ ಎಕ್ಸಾಮ್ ಫಾರ್ಮೆಟು. ನೆಕ್ಸ್ಟ್ ನೋಡಿ ಲೆಕ್ಚರರು ಮತ್ತು ಇಂಜಿನಿಯರ್, ಫಸ್ಟು 1, 2 ಇತ್ತಲ್ಲ ಅದಕ್ಕೆ ಪೇಪರ್ 1 ಮಾತ್ರ ಇದೆ. ಇದಕ್ಕೆ ಓನ್ಲಿ 1 ಪೇಪರು. ಇದು ಕಂಪ್ಲೀಟಾಗಿ ಟೆಕ್ನಿಕಲ್ ಪೇಪರ್ ಇರುತ್ತೆ. ಇಲ್ಲೂ ಅಷ್ಟೇ, ಇದೂ ಕಂಪ್ಲೀಟಾಗಿ ಟೆಕ್ನಿಕಲ್ ಪೇಪರ್ ಇರುತ್ತೆ. ಸೊ ನೋಡಿ, ಇದು ಲೆಕ್ಚರರು ಮತ್ತು ಇಂಜಿನಿಯರ್ ಪೋಸ್ಟ್ ಏನಿತ್ತಲ್ಲ ಅದಕ್ಕಿರು. ಮಾಸ್ಟರ್ ಡಿಗ್ರಿ ಕೇಳಿದ್ರಲ್ಲ ಆ ಪೋಸ್ಟ್ಗಿದು, ಮತ್ತು ಜೊತೆಗೆ ಡಿಗ್ರಿನೂ ಕೇಳಿದ್ರು. ಸೊ ಅದಕ್ಕೆ 200 ಮಾರ್ಕ್ಸ್ ಇರುತ್ತೆ, 2 hours ಡ್ಯೂರೇಷನ್ನು, 100 ಕ್ವಶನ್ಸ್ ಇರುತ್ತೆ. 100 ಕ್ವಶನ್ಸ್ ಇರುತ್ತೆ ನಾರ್ಮಲಾಗಿ. ಈಚ್ ಕ್ವಶನ್ಗೆ 2 ಮಾರ್ಕ್ಸ್ ಇರುತ್ತೆ. ಸೊ ಇದು ಕಂಪ್ಲೀಟಾಗಿ ಟೆಕ್ನಿಕಲ್ ಪೇಪರ್ ಇರುತ್ತೆ, ಜನರಲ್ ಸ್ಟಡೀಸ್ ಪೇಪರ್ ಇರಲ್ಲ. ಅದರ ಒಂದು ನೇಮಕಾತಿ ಪ್ರಾಧಿಕಾರದಿಂದ ನಿಗದಿಗೊಳಿಸಿದ ಪಠ್ಯಕ್ರಮದಂತೆ, ಅಂದರೆ ಇನ್ನು KE ಅಂತ ಡಿಸೈಡ್ ಆಗಿಲ್ಲ, ಬಟ್ KE ವೆಬ್ಸೈಟಲ್ಲಿ ಕೊಟ್ಟಿಲ್ಲ. ಬಟ್ ಟೆಕ್ನಿಕಲ್ ಪೇಪರ್ ನಾನು ನೋಡಿದ್ದೀನಿ, ಕಂಪ್ಲೀಟಾಗಿ ಟೆಕ್ನಿಕಲ್ ಇರುತ್ತೆ. ನೋಡೋಣ, ಅಫಿಷಿಯಲಾಗಿ ಬರೋವರೆಗೂ ಯಾವುದೇ ಕಾರಣಕ್ಕೂ ಅಸಂಪ್ಷನ್ ಬೇಡ. ನೆಕ್ಸ್ಟ್ ಇಲ್ಲಿ ನೋಡಿ, ಫೋರ್ಮೆನ್ ಗ್ರೇಡ್ 2, ಇನ್ಸ್ಪೆಕ್ಟರ್ ಗ್ರೇಡ್ 1, ಟೆಕ್ನಿಷಿಯನ್ ಗ್ರೇಡ್ 2, ಇನ್ಸ್ಪೆಕ್ಟರ್ ಗ್ರೇಡ್ 2, ಟೆಕ್ನಿಷಿಯನ್ ಗ್ರೇಡ್ 3 ಮತ್ತು ಟೆಕ್ನಿಷಿಯನ್ ಗ್ರೇಡ್ 4 ಇವೆಲ್ಲಕ್ಕೂ ಪೇಪರ್ ಒಂದೇ ಇದೆ. ಇದಕ್ಕೂ 100 ಕ್ವಶನ್ಸ್, 100 ಮಾರ್ಕ್ಸ್, 2 hours. ಇದನ್ನು ಕಂಪ್ಲೀಟು ಟೆಕ್ನಿಕಲ್ ಪೇಪರ್ ಇರುತ್ತೆ. ಸೊ ಎರಡೇ ಸಬ್ಜೆಕ್ಟ್ಗೆ 2 ಪೋಸ್ಟ್, 2 ಮಾತ್ರ ಏನು ಕಂಪ್ಲೀಟ್ ಟೆಕ್ನಿಕಲ್. ಯಾವುದು ಲೆಕ್ಚರರ್ ಮೇಲ್ಗಡೆದು ಮತ್ತು ಕೆಳಗಡೆದು ಅವೆರಡಕ್ಕೆ ಮಾತ್ರ ಪೇಪರ್ ಒಂದೇ ಪೇಪರ್ ಇದೆ. ಅದು ಕಂಪ್ಲೀಟಾಗಿ ಟೆಕ್ನಿಕಲ್ ಇರೋ ಪೇಪರ್ ಇರುತ್ತೆ. ನೋಡೋಣ, ಅಫಿಷಿಯಲಾಗಿ ಬರೋವರೆಗೂ ಇದು ಅಸಂಪ್ಷನ್ ಮಾಡೋದು ಬೇಡ. ಮತ್ತು ಈ ಎಕ್ಸಾಮ್ ಡೇಟು ಮತ್ತು ಸಿಲೆಬಸ್ಸು ಮತ್ತು ಏನೇನಿದೆ ಅಂತೇಳಿ ಅಫಿಷಿಯಲ್ ವೆಬ್ಸೈಟಲ್ಲಿ ಕೊಡ್ತಾರೆ. 1 ವಾರ 2 ವಾರ ವೆಯ್ಟ್ ಮಾಡೋಣ. ಅದಾಗಿನ ನಂತರ ಸಿಲೆಬಸ್ ಬಂದಿದ್ದೆ ನಾನು ನಿಮ್ಗೆ ಹೇಳ್ತೀನಿ, ಯಾವ್ಯಾವ ಕ್ಯಾಟಗಿರಿಗೆ, ಅಂದರೆ ಈ ಮೇಲೆ ಪೇಪರ್ 1 ಇತ್ತಲ್ಲ ಅದಕ್ಕೆ ಏನೇನಿದೆ ಅಂತ ತಿಳಿಸ್ತೀನಿ. ನೆಕ್ಸ್ಟ್ ಇಲ್ಲಿ ನೋಡಿ, ಅಭ್ಯರ್ಥಿಯು ಅರ್ಹತೆಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಟ್ಟು ಅಂಕಗಳಲ್ಲಿ ಕನಿಷ್ಠ 35% ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತದೆ. ಸೊ 100 ಮಾರ್ಕ್ಸ್ಗೆ ನೀವು ಮಿನಿಮಮ್ 35 ಬರಲೇಬೇಕು. ಇದು KPTCL ಎಕ್ಸಾಮ್ ಬರ್ದಿರ್ತಲ್ಲ, ಸೇಮ್ ಅದೇ ಫಾರ್ಮೆಟ್ ನೋಡಿ. ಇಲ್ಲೂ ಮಿನಿಮಮ್ 35 ಮಾರ್ಕ್ಸ್ ಬರಲೇಬೇಕು, ಮಿನಿಮಮ್ ಬರಲೇಬೇಕು. ಯಾಕಂದರೆ ನೀವು 25 ಬಂತು 30 ಬಂತು ಅಂದರೆ ನೀವು ಎಲಿಮಿನೇಟ್, ಪಾಸ್ ಅಲ್ಲ ಫೇಲ್ ಆಗೋದ್ರಂತಲೇ ಫಿಕ್ಸ್ ಮಾಡ್ಕೊಂಬಿಡಿ. ನಿಮಗೆ ಶಾರ್ಟ್ ಲಿಸ್ಟ್ ಅನ್ನೋ ಯೋಚನೆನೇ ಇರಲ್ಲ. 35 ಮಾರ್ಕ್ಸ್ ಮಿನಿಮಮ್ ಬರಲೇಬೇಕು. 35 ಮೇಲೆ ಗಳಿಸಿದ್ಮೇಲೆ ಥರ ಆ ಮೇಲೆ ಬಂದಿರ್ತಾರಲ್ಲ, 35 ಮೇಲೆ ಬಂದಿರೋರ್ದು ಎಲ್ಲ ಒಂದು ಲಿಸ್ಟ್ ಮಾಡಿ, ಆ ಲಿಸ್ಟಲ್ಲಿಂದ ಏನು ಮಾಡ್ತಾರೆ, ಸೆಲೆಕ್ಷನ್ ಲಿಸ್ಟ್ನ ಪ್ರಿಪೇರ್ ಮಾಡ್ತಾರೆ. ಸೆಲೆಕ್ಷನ್ ಲಿಸ್ಟ್ ಅಂದರೆ ಇಂಟರ್ವ್ಯೂಗೆ, ಓಕೆನಾ. ಮಿನಿಮಮ್ 35 ಮಾರ್ಕ್ಸ್ ಅಂತೂ ಕಂಪಲ್ಸರಿ ಬರಲೇಬೇಕು. ಆಮೇಲೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಬಗ್ಗೆ ಹೇಳಿದ್ದಾನೆ, 1/4 ನೆಗೆಟಿವ್ ಇದೆ. ಅದಾದ ನಂತರ ಇವೆಲ್ಲ ಅರ್ಹತೆ ಏನು ಎಲಿಜಿಬಿಲಿಟಿ ಇದೆ ಹೇಳಿದ್ದಾನೆ. ಮತ್ತು ಜಾತಿ ಪ್ರಮಾಣ ಪತ್ರ, ಮಾಜಿ ಸೈನಿಕ ಅವ್ರದ್ದು. ಅದಾಗಿನ ನಂತರ ಗ್ರಾಮೀಣ ಅಭ್ಯರ್ಥಿ, ಕನ್ನಡ ಮಾಧ್ಯಮ ಅಭ್ಯರ್ಥಿಗೆ ಏನೇನು, ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪು, ತೃತೀಯ ಲಿಂಗ ಹಾಗೂ ಯೋಜನಾ ನಿರೀಕ್ಷಕರ PDP, ಈ ಥರ ಎಲ್ಲ ಪಾಯಿಂಟ್ಸ್ನ ಕೊಟ್ಟಿದ್ದಾನೆ. ಅಪ್ಲಿಕೇಶನ್ ಯಾವ ಥರ ಕೊಡಬೇಕು, ಏನು ಕತೆ ಅಪ್ಲೈ ಮಾಡೋದು ಅಂತಲೂ ಹೇಳಿದ್ದಾನೆ. ಸೊ ಇಲ್ಲಿ ಯಾವ ಕ್ಯಾಟಗಿರಿಗೆ ಏನು ಕತೆ ಅಂತೇಳಿ ಕೊಟ್ಟಿಲ್ಲ, ಮಿಸ್ ಮಾಡಿಬಿಟ್ಟಿದ್ದಾರೆ ಅದು. ನೋಡೋಣ. ಸೊ ನೋಡಿ, ನೋಟಿಫಿಕೇಷನಿನ ಕೊನೆಯಲ್ಲಿ ಕೊಟ್ಟಿದ್ರು ಅಂತ ಹೇಳಿದ್ರಲ್ಲ, ಅವರು ಬರೀ ಕ್ಯಾಟಗಿರಿ ಯಾವ್ದಾವ್ದು ಏನೇನಂತ ಜಸ್ಟ್ ಅಬ್ರಿವೇಷನಿನ ಮೀನಿಂಗ್ ಕೊಟ್ಟಿದ್ದಾರೆ. ಬಟ್ ಯಾವ ಕ್ಯಾಟಗಿರಿಗೆ ಎಷ್ಟಿದೆ ಅಂತೇಳಿ ಎಲ್ಲೂ ಕೊಟ್ಟಿಲ್ಲ ನೋಡಿರಿ, ಇದೆಲ್ಲೂ ಕೊಟ್ಟಿಲ್ಲ. ಕೊಟ್ಟಿದ್ದರೆ ಚೆನ್ನಾಗಿರ್ತಿತ್ತು, ಅವರು ಏನೋ ಮಿಸ್ ಮಾಡಿದ್ದಾರೆ. ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತಾರೆ, ವೆಯ್ಟ್ ಮಾಡೋಣ. ಬಟ್ ಈಗ ಪ್ರೆಸೆಂಟಾಗಿ ಯಾವ ಪೋಸ್ಟ್ಗೆ ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಅನ್ನೋ ಒಂದು ಡೀಟೇಲ್ ಕೊಟ್ಟಿದ್ದಾರೆ. ಸೊ ಏಜ್ ನೋಡಿದ್ದೀರಾ, ಕ್ವಾಲಿಫಿಕೇಷನ್ ನೋಡಿದ್ದೀರಾ, ಏಜು ಕ್ವಾಲಿಫಿಕೇಷನ್ನು, ಫೀಸು ಒಂದು ನೋಡಿದ್ದೀರಾ. ಅದಾಗಿನ ನಂತರ ಎಕ್ಸಾಮ್ ಫಾರ್ಮೇಟು ನೋಡಿದ್ದಾರೆ, ಎಕ್ಸಾಮ್ ಪ್ಯಾಟ್ರನ್, ಓಕೆನಾ, ಎಕ್ಸಾಮ್ ಪ್ಯಾಟ್ರನ್ ಒಂದು. ಮತ್ತು ನೆಗೆಟಿವ್ ಮಾರ್ಕಿಂಗ್ ಬಗ್ಗೆನೂ ಹೇಳಿದ್ದಾರೆ, ಹೌದಾ. ನೆಗೆಟಿವ್ ಮಾರ್ಕಿಂಗ್ ಬಗ್ಗೆನೂ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅದಾಗಿನ ನಂತರ ಇನ್ನೊಂದು ಏನು ಕೊಟ್ಟಿದ್ದಾರೆ ನಮಗೆ, ಸ್ಯಾಲರಿದು ಹೇಳಿದ್ದಾರೆ. ಸೊ ನಮಗೆ ಇನ್ನೊಂದು ಏನು ಕೊಡಬೇಕಾಯ್ತು ಅಂದರೆ ಪೋಸ್ಟ್ ಡಿಸ್ಟ್ರಿಬ್ಯೂಷನ್ ಕೊಡಬೇಕಾಯ್ತು. ಪೋಸ್ಟ್ ಡಿಸ್ಟ್ರಿಬ್ಯೂಷನ್ ಕೊಡಬೇಕಾಯ್ತು, ಅದು ಕೊಟ್ಟಿಲ್ಲ, ಹೌದಾ, ಇದು ಆಬ್ಸೆಂಟ್ ಇದೆ. 8ನೇದು ಇನ್ನೊಂದು ಸಿಲೆಬಸ್ ಕೊಡಬೇಕಾಯ್ತು, ಸಿಲೆಬಸ್ಸು ಕೊಟ್ಟಿಲ್ಲ. ಸೊ ನೋಡೋಣ, ಮುಂದಿನ ದಿನಗಳಲ್ಲಿ ಏನಾರು ಅಫಿಷಿಯಲ್ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿದ್ರೆ ನಾನು ಅದನ್ನು ಇನ್ಫಾರ್ಮೇಷನ್ ನಿಮ್ಗೆ ಕೊಡ್ತೀನಿ. ಸೊ ನಿಮ್ಗೆ ಗೊತ್ತಿರಬೇಕು, EEE, EC ಹಾಗೂ ಮೆಕಾಟ್ರಾನಿಕ್ಸ್ ಇವು 3ಕ್ಕೆ ಕೋರ್ಸ್ನ ಮಾಡ್ತಾಯಿರ್ತಾರೆ. ಸೊ ನೀವು ಕಾಲ್ ಮಾಡಬೇಕಾಗಿರೋ ನಂಬರ್ ನಾನು ನಿಮ್ಗೆ ಹೇಳಿದ್ದೀನಿ, 8431184401. ಈ ನಂಬರ್ಗೆ ನೀವು ಕಾಲ್ ಮಾಡಿ. ಈ 3 ಡಿಪಾರ್ಟ್ಮೆಂಟಿಗೆ ಏನಾದರೂ ಕೋರ್ಸ್ ಬಗ್ಗೆ ಬೇಕು ಅಂದರೆ ಇದಕ್ಕೆ ಈ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡಿ. ಮೆಕ್ಯಾನಿಕಲ್ ಏನಾದರೂ ಕೋರ್ಸ್ ಬೇಕು ಅಂದರೆ ನೀವು ಈ ನಂಬರ್ಗೆ ಕಾಲ್ ಮಾಡಿ. ಸಾರಿ, ಈ ನಂಬರಲ್ಲ ಇದು, ಈ ನಂಬರ್ಗೆ ಕಾಲ್ ಮಾಡಬೇಕು ನೀವು. ಯಾವುದಂದರೆ 9964600913, ಓಕೆನಾ. ಸೊ ಇಷ್ಟನ್ನು ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟನ್ನು ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.